ಗಂಗೊಳ್ಳಿಯಲ್ಲಿ ನಡೆದಂಥ ದುರಂತದ್ದೀಗ ಬೆಳಿಗ್ಗೆ ಒಂದು ಬಾಡಿ ಸಿಕ್ಕಿದೆ. 4 ಜನರಲ್ಲಿ ಸಂತೋಷ್ ಅನ್ನೋರು ಈಜಿ ದಡ ಸೇರಿದ್ದಾರೆ. ನಿನ್ನೆ ಲೋಹಿತ್ ಅನ್ನೋರದ್ದು ಬಾಡಿ ಸಿಕ್ಕಿದೆ. ಈಗ ಬೆಳಿಗ್ಗೆ ಒಂದು 3:30-4 ಗಂಟೆ ಆಗಿ ಸಿಕ್ಕಿದೆ. ಇನ್ನೇ ಉಳಿದಿರುವವರು ಒಬ್ಬರು ಸುರೇಶ್ ಕಾರ್ವಿ, ಇನ್ನೊಂದು ಜಗನ್ನಾಥ ಕಾರ್ವಿ. ಏನಂತೇಳಿ ಹೇಳಿದರೆ ಎಲ್ಲರೂ ಪಾಪ ದುಡಿದು ಬದುಕುವವರು. ದುರಂತ ಏನು ಕೇಳಿದರೆ ಸುರೇಶ್ ಕಾರ್ವಿ ಅನ್ನೋರು ಅತ್ಯುತ್ತಮ ಈಜುಪಟು. ಆದರೆ ಮೀನುಗಾರರ ಸ್ವಭಾವ ಹೇಗೆ ಕೇಳಿದರೆ ಇನ್ನೊಬ್ಬರು ಜೀವ ಉಳಿಸೋದು ಫಸ್ಟ್, ಆಮೇಲೆ ಚಂಜು. ಇದು ಮೀನುಗಾರರ ಸ್ವಭಾವ. ಬರೀ ಅವರು ಅಂತೇಳಿ ಆಗಿದ್ರೆ ಇಷ್ಟೊತ್ತಿ ಸುರೇಶ್ ಕಾರ್ವಿ ನಮ್ಮ ಎದುರಿಗಿರ್ತಿದ್ದು. ತನ್ನ ಜೊತೆಗೆ ದುಡ್ದವ ಮತ್ತೊಬ್ಬನಿಗೆ ಈಜು ಬರುವುದಿಲ್ಲ. ಜಗನ್ನಾಥ ಕಾರ್ವಿಗೆ ಈಜು ಬರುವುದಿಲ್ಲ. 10 ವರ್ಷದಿಂದ ಒಟ್ಟಿಗಿರುವವರು ಬಿಟ್ಟು ಬರೋ ಪ್ರಶ್ನೆಯೇ ಇಲ್ಲ. ಈ ಸ್ವಭಾವದಿಂದಾಗಿ ಇವತ್ತು ಇಲ್ಲಿಯವರೆಗೂ ಬಂದಿದೆ. ಒಂದೇನು ಕೇಳಿದರೆ ಮಳೆಗಾಲದಲ್ಲಿ ಮೀನುಗಾರಿಕೆಗೆ ಹೋಗೋದೇ ಅಪಾಯ ಅಂತಿದ್ರೂ ಸಹಿತ ಕೊನೆಗೆ ಅದೇ ದುಡಿಮೆಯಿಂದ ಬದುಕುವವರು ಒಂದೊಂದು ಸಣ್ಣ ಸಣ್ಣ ಸಂದರ್ಭ ಹುಡುಕ್ತಾರೆ. ಸ್ವಲ್ಪ ಕಮ್ಮಿ ಇದೆ ಮಳೆ, ಸ್ವಲ್ಪ ಗಾಳಿ ಕಮ್ಮಿ ಇದೆ ಅಂತೇಳಿ. ಅಪಾಯ ಅಂತ ಅರ್ಥ ಆದಾಗ ವಾಪಸ್ ಒಳಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಅದೇ ನಮಗೆ ಭಾರಿ ಡೇಂಜರ್ ಆಗಿ ಕಾಡುವಂಥದ್ದು. ಒಂದು ನಾವು ಹೇಳ್ತೇವೆ ಎಲ್ರಿಗೂ, ಹೇಗೆ ಬೈಕಲ್ಲಿ ಹೋಗುವಾಗ ಹೆಲ್ಮೆಟ್ ಹಾಕ್ಕೋತಾರೆ ಹಾಗೆ ಜಾಕೆಟ್ ಹಾಕ್ಕೊಳ್ಳಿ ಅಂತ ಹೇಳ್ತೇವೆ. ಬೈಕಲ್ಲಿ ಎಲ್ಲರೂ ಹಾಕ್ಕೊಳ್ಳೋದಿಲ್ಲ, ಪೊಲೀಸರು ಕಂಡ್ರೆ ಮಾತ್ರ ಹಾಕ್ಕೋತಾರೆ. ಎಂತ ಅಂತೇಳಿ ಹೇಳಿದ್ರೆ ಅದೊಂದು ಭಾರ ಆಗಿಯೇ ಇರ್ತದೆ. ಜೀವ ಉಳಿಸೋದದು. ಆದರೆ ಏನು ಮಾಡಿದರೆ ದಿನ ದುಡಿಮೆ ಮಾಡೋರು ಹಾಕ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಕೊನೆಗೆ ಕನಿಷ್ಠ ನಮ್ಮ ಪ್ರಾರ್ಥನೆ ಅಂತ ಕೇಳಿದರೆ, ಈಗ ಸುರೇಶ್ರಿಗೆ 2 ಹೆಣ್ಮಕ್ಳಿದ್ದಾರೆ, ಜಗನ್ನಾಥ್ ಕಾರ್ವಿಗೆ 2 ಹೆಣ್ಮಕ್ಳಿದ್ದಾರೆ, ಲೋಹಿತ್ರಿಗೆ ಮದುವೆ ಆಗಲಿಲ್ಲ, ಅಮ್ಮ ಇದ್ದಾರೆ, ವಯಸ್ಸಾದ ಅಮ್ಮ ಇದ್ದಾರೆ. ಇವರನ್ನಾದರೂ ನೆನ್ಪು ಮಾಡಿಕೊಂಡು ಕನಿಷ್ಠ ಹೊರಗೆ ಹೋಗುವಾಗ ಒಳಗೆ ಬರುವಾಗ ಆ ಅಪಾಯದ ಸಂದರ್ಭದಲ್ಲಾದರೂ ಹಾಕ್ಕೊಳ್ಳಿಕ್ಕೆ ಇತ್ತು ಅನ್ನೋದು ನಮ್ಮ ಪ್ರಾರ್ಥನೆ. ಅದಾದರೂ ಒಂದು ಜೀವ ಉಳಿಸ್ತಿತ್ತು. ಆಗ ಜಗನ್ನಾಥ್ ಕಾರ್ವಿ ಆದರೂ ಸ್ವಲ್ಪ ಹೊತ್ತು ಉಳ್ಕೋತಿದ್ರು. ಅದರ ಪರಿಣಾಮ ಸುರೇಶ್ ಕಾರ್ವಿ ಅವರಿಗೆ ಬರ್ಡನ್ ಕಮ್ಮಿ ಆಗ್ತಿತ್ತು, ಹೀಗೆ ಆಗ್ತಿತ್ತು ಅಂತ. ಆದರೆ ಯಾರಿಗೂ ನಾವು ಅರ್ಥ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಇನ್ನು ಹೆಚ್ಚು ಅರ್ಥ ಮಾಡಿಸ್ಲಿಕ್ಕೆ ಹೋದಾಗ ಬೇಜಾರು ಮಾಡ್ಕೋತಾರೆ. ಆದರೆ ಇದನ್ನು ಕಾಣುವಾಗ ಮತ್ತು ನಮಗೆ ಬೇಜಾರಾಗ್ತದೆ, ಇಷ್ಟು ಮಾಡ್ಬೋದಿತ್ತಲ್ಲ ಅಂತೇಳಿ ಹೇಳಿ. ಸೊ ಈ ಸಂದರ್ಭದಲ್ಲಿ ಕಳ್ಕೊಂಡವರದ್ದು ಅವರ ನೋವಿಗೆ, ಅವರ ದುಃಖಕ್ಕೆ ಇಡೀ ಸಮಾಜ, ಇಡೀ ಊರೆಲ್ಲವೂ ಇದೆ. ಈ ದುಃಖದಲ್ಲೂ ಒಂದು ಸಮಾಧಾನದ ಸಂಗತಿ ಏನು ಕೇಳಿದರೆ, ಶಿವಮೊಗ್ಗದಿಂದ ಸಂಸದರಾದ ರಾಘವೇಂದ್ರರು, ಉಡುಪಿಯಿಂದ ಸಂಸದರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಕಿರಣ್ ಕೊಡ್ಗೆ ಅವರು, ಎಲ್ಲ ಊರಿನ ಪ್ರಮುಖರನ್ನೋರು, ಗಣ್ಯರನ್ನೋರು, ಮೀನುಗಾರರ ಜೊತೆ ನಾವಿದ್ದೇವೆ ಅನ್ನುವಂಥ ಒಂದು ಮಾರಲ್ ಧೈರ್ಯ ಇವತ್ತು ಇಷ್ಟು ಜನರ ಮನಸ್ಸಿನಲ್ಲಿಯೂ ಈ ಅಪಾಯ ಜೊತೆ ನಮ್ಗೆ ಇದ್ದಾರಲ್ಲ ಅನ್ನೋ ಒಂದು ಧೈರ್ಯ ಇದೆ. ನಾನು ನನ್ನ ಪರವಾಗಿ, ಗಂಗೊಳ್ಳಿ ಮೀನುಗಾರರು ಅಥವಾ ಬೈಂದೂರು ಕ್ಷೇತ್ರ ಮೀನುಗಾರರ ಪರವಾಗಿ ಅವರಿಗೂ ಈ ಸಂದರ್ಭದಲ್ಲಿ ಒಂದು ಧನ್ಯವಾದವನ್ನು ಹೇಳ್ತೇನೆ. ನಮ್ಮ ಜೊತೆ ನಿಂತಿದ್ದೀರಲ್ಲ ನೀವು, ಆ ಊರದಿಂದ ಬಂದಿದ್ದೀರಲ್ಲ ಅಂತ. ಅದರ ಕೊನೆಗೂ ನಮ್ಮೆಲ್ಲರದ್ದು ಕಾಳಜಿ. ನಿನ್ನೆ ಬಂದು ಹೋದವರೆಲ್ಲರೂ ನಮಗೆ ಹೇಳಿದ ಒಂದು ಮಾತೇನು ಕೇಳಿದರೆ, ಒಂದು ಸ್ವಲ್ಪ ಅವೇರ್ನೆಸ್ ಹೆಚ್ಚು ಮಾಡಿ, ಲೈಫ್ ಜಾಕೆಟ್ ಬಿಟ್ಟು ಬೇರೆ ಎಂಥದ್ದು ದಾರಿ ಇಲ್ಲ, ಬೇರೆ ಯಾವುದೂ ದಾರಿ ಇಲ್ಲ ಅನ್ನುವಂಥದ್ದು. ಕೊನೆಗೀಗ ಕೋಸ್ಟಲ್ ಗಾರ್ಡ್ನವರು ದ್ರೋಣ್ ಹಾಕಿ, ಅವ್ರದ್ದು 5 ಕಿಲೋಮೀಟರ್ ಕೆಪಾಸಿಟಿಯ ದ್ರೋಣ್ ಇದೆ, 1 ಅವರ್ ಬ್ಯಾಟ್ರಿ ಅದು. ಅದರಲ್ಲಿ ಈಗ ಎಲ್ಲ ಕಡೆ ಈಗ ಸರ್ಚ್ ಮಾಡ್ತಾ ಇದ್ದಾರೆ. ಅಲ್ಲಿ ಸುದ್ದಿ ಬಂತು ಅಂತೇಳಿ ಅಲ್ಲಿ ಓಡೋದು, ಇಲ್ಲಿ ಸುದ್ದಿ ಬಂತು ಇಲ್ಲಿ ಓಡೋದು, ತೆಕ್ಕಟ್ಟೆಯಲ್ಲಿ, ಕೋಮೆಯಲ್ಲಿ, ಇನ್ನೊಲ್ಲ ಒಂದು ಕಡೆ ಬಾಡಿ ಕಣ್ಣಾಗಾಯಿತು ಅಂತ ಇವತ್ತಿಡೀ, ಈಗ ರಾತ್ರಿ ಇಡೀ ಅದೇ ಆಯಿತು, ಬೆಳಿಗ್ಗೆ ಆಯಿತು, ಎಲ್ಲರೂ ಓಡಾಡ್ತಾ ಇದ್ದಾರೆ. ಶೌರ್ಯ ತಂಡದವರು, ಪೊಲೀಸ್ ಇಲಾಖೆ, ಕೋಸ್ಟಲ್ ಗಾರ್ಡ್ ಎಲ್ಲರೂ ಓಡಾಡ್ತಿದ್ದಾರೆ. ಒಂದು ಸರ್ತಿ ಅವ್ರನ್ನೆಲ್ಲರನ್ನು ಕಣ್ಣೆದುರು ಕಾಣೂರವರೆಗೆ ಯಾರಿಗೂ ನೆಮ್ಮದಿ ಇರೋದಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ನಮ್ಮ ಪ್ರಾರ್ಥನೆಯನ್ನು ಕೇಳಿದರೆ, ಒಳ್ಳೆ ಹೃದಯದ ಮೀನುಗಾರರು, ಒಳ್ಳೆ ಮನಸ್ಸಿನವರು, ಸಮಾಜ ಅಂದರೆ ಅಷ್ಟು ಗೌರವ ಪಡುವವರು, ಅವರ ಪ್ರಾಣ ಈ ರೀತಿ ಎಲ್ಲ ಹೋಗಬಾರ್ದು, ಈ ರೀತಿ ಅಪಾಯಕ್ಕೆ ಹೋಗಬಾರ್ದು. ಅದಕ್ಕೆ ಅವರ ಜವಾಬ್ದಾರಿಯೂ ಬೇಕು. ನಾವು ಸಹಿತ ಪುನಃ ಹೇಳೋದು, ಆ ಮಕ್ಕಳನ್ನ ನೆನ್ಪು ಮಾಡಿಕೊಂಡು, ಆ ಅಕ್ಕ ತಂಗಿನ ನೆನ್ಪು ಮಾಡಿಕೊಂಡು, ಆ ಅಮ್ಮನ ನೆನ್ಪು ಮಾಡಿಕೊಂಡು ಆ ಲೈಫ್ ಜಾಕೆಟ್ ಒಂದು ಹಾಕ್ಕೊಳ್ಳೇಬೇಕು. ಕೊನೆಗೆ ಅಪಾಯಕ್ಕೆ ಬರುವಾಗ ಎಂಥ ಮಾಡಲಿಕ್ಕಾಗೋದಿಲ್ಲ, ಕೆಲವು ಸಂದರ್ಭ ಇರ್ತದೆ. ಆದರೆ ಸುಮ್ಮನೆ ಈ ರೀತಿ ಆಗೋದನ್ನು ಅಷ್ಟಾದರೂ ತಪ್ಪಿಸುವ ಅನ್ನೋ ಪ್ರಾರ್ಥನೆ ಈ ಸಂದರ್ಭದಲ್ಲಿದೆ. ಬೆನ್ನಿಗೆ ನಿಂತಂಥ ಸಮಾಜ ಬಂಧುಗಳ ಎಲ್ರಿಗೂ ಅಲ್ಲಿಂದ ಇಲ್ಲಿವರೆಗೂ ಸಾವಿರಾರು ಫೋನ್ ಬರ್ತಿದೆ, ಏನಾಯಿತು ನಮ್ಮ ಮೀನುಗಾರರಿಗೆ, ಪಾಪ ಏನಾಯಿತು ಅನ್ನುವಂಥದ್ದು. ಅವರೆಲ್ಲರಿಗೂ ಉತ್ತರ ಕೊಡ್ತಾ ಇದ್ದೇವೆ. ಬಟ್ ಕಾಯ್ತಾ ಇದ್ದೇವೆ, ಎಲ್ಲಿಯಾದರೂ ಒಂದು ಕಡೆ ಸಿಕ್ಕಿದ ಸುದ್ದಿ ಇದ್ದರೆ ಬೇಗ ಫೋನ್ ಮಾಡಿ ಅಂತೇಳಿ. ಸಾವಿರಾರು ಜನ ಈಗಲೂ ಇಲ್ಲೇ ಕಾಯ್ತಾ ಇದ್ದಾರೆ. ಬೇಗ ಅವರೆಲ್ಲರೂ ಸಿಗಲಿ ಅನ್ನುವಂಥದ್ದು ಒಂದು ನಮ್ಮೆಲ್ಲರದ್ದು ಪ್ರಾರ್ಥನೆ.